ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡ ಮಂದಿಗೂ. ಏನು ಮಾಡತ್ತಾಳ ಅನ್ನತ್ತೀರಿ? ಏನಿಲ್ರಿ, ಮಕ್ಕಳು ಮ್ಯಾಗಿ ನೂಡಲ್ಸ್ ಮಾಡು ಅಂತ ಭಾಳ ಕಾಡತ್ತಿದ್ರು. ಅದಕ್ಕೆ ಮ್ಯಾಗಿ ಅಂತದ ಬೇರೆ ನೂಡಲ್ಸ್ ಮಾಡಿಕೊಡ್ತಾನೆ ಬರ್ರಿಲ್ಲ ಅಂತಂದು ಕರ್ಕೊಂಡು ಹೊಂಟೇನೆ ಅವ್ರನ್ನ. ಇಲ್ಲೇ ಗೋಧಿ ಹಿಟ್ಟಿಲೆ ನೂಡಲ್ಸ್ ಮಾಡ್ಯಾರತಂದು ಎಲ್ಲ ತಯಾರಿ ಮಾಡಿದೇನೆ ರೀ. ಇದಕ್ಕೇನು ಕುಡಿಸಿಲ್ಲ, ಬರೀ ಸಪ್ಪನ ಗೋಧಿ ಹಿಟ್ಟಷ್ಟೇ ಐತಿ. ಇದನ್ನು ಚಂದಗೆ ನೀರು ಹಾಕಿ ಕಳಿಸ್ಕೋರಿ, ಗಂಟಿರ್ಲಾರ್ದಂಗೆ ಚಂದಗೆ ಕಲಿಸ್ಕೋರಿ. ಇದನ್ನು ನಾ ಒಂದಿಟ್ಟು ತಿಳುವಾಗೇನ ನಾದ್ಕೊಳತ್ತೇನೆ ರೀ. ನೋಡ್ರಿ ಇಲ್ಲಿ ಇಷ್ಟು ತಿಳು ನಾನು ನಾದ್ಕೊಂಡೇನಿ. ಯಾಕಪ್ಪ ಅಂದ್ರೆ ಇದನ್ನು ಇನ್ನು ಒತ್ತೊಳ್ನಾಗ ಹಾಕಿ ಹಿಚ್ಕಾಕೆ ನಿಂತೀವಂದ್ರೆ ರೀ ಒಂದಿಟ್ಟು ಹಿಚ್ಕೋ ತ್ರಾಸ ಮಾಡ್ತತಂದು ಒಂಚೂರು ತಿಳುವ ಮಾಡ್ಕೊಂಡೇನಿ. ನೀವೇನಾರ ಗಟ್ಟಿ ಮಾಡಿ ನಾ ಹಿಚಕ್ತೇನಪ್ಪ ಅಂದ್ರೆ ನೀವು ಗಟ್ಟಿಗೆ ನಾದ್ಕೋರಿ. ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನು ತೆಳ್ಳಗೆ ನಾದ್ಕೊಂಡೇನಿ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಮ್ಯಾಲೆ ಒಂದು ಚೂರು ಎಣ್ಣೆ ಹಚ್ಚಾತೀನಿ. ಯಾಕಂದ್ರೆ ಹಿಟ್ಟು ಬಂದು ಹಿಡ್ಕೊಂಡು ಕುಂತು ಬಿಡ್ತೈತೆ ರೀ, ಎಲ್ಲ ಒಳ್ಳೆ ಹಿಡ್ಕೊಂಡು ಕೊಂಡಿರ್ತೈತಿ. ಅದಕ್ಕೆ ಒಂದು ಚೂರು ಎಣ್ಣೆ ಹಚ್ಚೀನಿ ರೀ. ಇನ್ನು ಒಂದು ಕಡೆ ನೀರು ಕಾಯಕ್ಕಿಟ್ಟಿದ್ದೇನೆ ರೀ. ಯಾಕಂದ್ರೆ ಮತ್ತು ನೂಡಲ್ಸ್ ಕುದಿಯಾಕೆ ಬೇಕಲ್ರಿ ನೀರು, ಅದಕ್ಕೆ ಕಾಯಕ್ಕಿಟ್ಟೇನಿ. ನಡ್ರಿ ನೀರು ಏನೇನಾದು ನೋಡಿ ಬರೋಣಂತ. ನಡ್ರಿ ನೀರು ಕುದಿಯತ್ತಾವು. ನೋಡ್ರಿ ನೀರು ಕುದಿಯತ್ತಾವು. ಇನ್ನು ಹಿಚ್ಕಾಕ ರೆಡಿ ಮಾಡೋಣಲ್ರಿ. ರೌಂಡಿಗೆ ಚಂದಗೆ ಹಿಚಕ್ ಬಿಡ್ರಿ. ಒಂದೇ ಕಡೆ ಹಿಚ್ಕಿರಂದ್ರಿ ನಡ್ಕ ಕುಂತು ಬಿಡ್ತೈತಿ. ಅದಕ್ಕೆ ಒಂದಿಷ್ಟು ತಿರುಗಾಡ್ಸಿ ಹಿಚಕ್ರಿ. ಆಮೇಲೆ ಒತ್ವಳಿಂದ ಏನು ಸಾನ್ಗಿ ಇರ್ತೈತಲ್ರಿ, ಅದನ್ನು ನಾನು ದೊಡ್ಡ ಕಣ್ಣಿಂದ ತೊಗೊಂಡೀನಿ. ನೀವು ಇನ್ನೊಂದು ಚೂರು ಸಂದು ಮಾಡ್ಕೊತಾನಂದ್ರೆ ಮಾಡ್ಕೊರಿ. ನಾನು ದೊಡ್ಡ ಕಣ್ಣು ಇತ್ತಂದ್ರೆ ನೂಡಲ್ಸ್ ಅಂದ್ಕೂಲೆ ಬಿಡಿ ಬಿಡಿಯಾಗಿ ಚಂದಗೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾ ತೊಗೊಂಡೇನಿ ರೀ. ನಿಮಗೆ ಇನ್ನೊಂದು ಚೂರು ಸಂದು ಬೇಕಂದ್ರೆ ಸಂದು ಮಾಡ್ಕೊರ್ಬೇಕಾರ. ಮ್ಯಾಲೆ ಒಂಚೂರು ಎಣ್ಣೆ ಹಾಕಿ ಕುದಿಯಾಕೆ ಬಿಟ್ಟೇನಿ ನೋಡ್ರಿ. ಚಂದಗೆ ಒಂದು ನಿಮಿಷ ಕುದಿಲ್ರವೆಲ್ಲ, ಯಾಕಂದ್ರೆ ಮತ್ತೆ ಹಸಿ ಹಿಟ್ಟು ಉಳಿದು ಬಿಡ್ತೈತಿ. ಚಂದಗೆ ಹಿಂಗೆ ಬಿಟ್ಟು ಒಂದಿಟ್ಟು ಹೌದು ಅಲ್ಲ ಹೊಳಿಸ್ಯಾಡ್ರಿ. ಮಕ್ಕಳು ಎಲ್ಲ ಹೊರಗಿಂದ ತಿಂತೇವಂತಾರ್ರಿ, ನಮಗೆ ಕೊಡ್ಸಾಕೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೇವಂದ್ರೆ ಅವ್ರಿಗೆ ನೂಡಲ್ಸು ತಿಂದಂಗೆ ಆಗಿರಬೇಕು, ನಮಗೆ ಮನ್ಯಾಂದು ಮಾಡಿ ಕೊಟ್ಟಂಗೂ ಆಗಿರಬೇಕು. ಅಂತೂ ಇಂತೂ ಹೆಂಗಾರ ಮಕ್ಕಳು ಹೊಟ್ಟಿಗೆ ನಮಗೆ ಚಲೋ ಅಡಿಗೆ ಬೀಳ್ಬೇಕು ನೋಡ್ರಿ, ಹೌದಿಲ್ರಿ? ಮತ್ತು ನಿಮ್ಮ ಮನ್ಯಾಗ ಹೆಂಗೆ ನೋಡ್ರಿ, ನಿಮ್ಮ ಮಕ್ಳು ಹೆಂಗದಾರೋ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಇಲ್ಲಿ ಕುದ್ದು ನನ್ನ ಮಾತಿನ ಗದ್ದಲಾಗ ಇನ್ನು ಅವನ್ನ ನೀರು ತೆಗೆದ ಚಂದಗೆ ಬಸಿರಿ ಅಷ್ಟೂ ಜಾಲಿ ತೊಗೊಂಡು. ಅದಕ್ಕೆ ತಣ್ಣನೆ ನೀರು ಹಾಕಾಕತ್ತೇನೆ ರೀ. ಯಾಕಂದ್ರೆ ಬಿಡಿ ಆಗ್ಬೇಕ್ರವು. ನೀವು ಹಂಗೆ ಇಟ್ರಂದ್ರೆ ಎಲ್ಲ ಗಂಟು ಆಕತಿ. ಒಂದಿಟ್ಟು ತಂಪ ನೀರು ತಗೊಂಡು ಹಾಕಿ ಒಂಚೂರು ಆರಾಕಿಟ್ಬಿಡ್ರಿ ಅದನ್ನು. ಇನ್ನೈತಲ್ರಿ ಇನ್ನೊಂದು ಸಟ್ ಮಾಡೀನಿ ರೀ, ಅದನ್ನು ಸೇಮ್ ಹಂಗನ ಹಾಕಿನಿ ನೋಡ್ರಿ. ಆರಾಕನ ಹಾಕಿದ್ದೀನಿ, ಅದಕ್ಕೂ ನೀರು ಹಾಕ್ತೇನೆ ರೀ. ಅದನ್ನು ನೀರು ಹಾಕಿ ಅದನ್ನು ಅಗಳಾಡಿಸಿ ಒಂಚೂರು ಆರಾಕಿಟ್ಬಿಡೋಣ. ಅದನ್ನು ಎರಡು ಸೇರಿ ಆರ್ಲವು ಬಿಡಿ ಹಾಕವು. ಇನ್ನು ಒಗ್ಗರ್ನೆಗೆ ರೆಡಿ ಮಾಡೋಣ ನಡ್ರಲ್ಲ. ಎಣ್ಣೆ ಹಾಕತ್ತೀನಿ, ಅದಕ್ಕೊಂದು ಚೂರು ಎಣ್ಣೆ ಕಾದೈತಿ. ಜೀರಿಗೆ ಸಾಸ್ಮಿನೂ ಹಾಕೀನಿ ರೀ. ಜೀರಿಗೆ ಸಾಸ್ಮಿ ಚಟ್ಪಟ್ ಅಂತಂದ್ರೆ ಪಟ ಮುಂದೆ ಉಳ್ಳಾಗಡ್ಡಿ ನಾವು ಹಾಕೊಂಡ್ಬಿಡೋಣ್ರಿ. ನೋಡ್ರಿ ಇಲ್ಲೇ ಜೀರಿಗೆ ಸಾಸ್ಮಿ ಚಟ್ಗುಡಾಕತ್ತಾವ. ಇನ್ನು ಉಳ್ಳಾಗಡ್ಡಿ ಸೇರ್ಸೋಣ್ರಿ. ನಡ್ರಿ ಉಳ್ಳಾಗಡ್ಡಿನೂ ಚಂದಗೆ ಕರಿಲ್ರಿ. ಇನ್ರಿ ಇದಕ್ಕೆ ಮನ್ಯಾಗ ಕುಟ್ಟಿದ್ದ ಕಲ್ಲಾಗ ಇದೈತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಿ, ಅದನ್ನು ಸೇರ್ಸಾತೇನೆ ರೀ. ಅದನ್ನು ಸೇರಿಸಿ ಕೈ ಬಿಡ್ಲಾರ್ದಂಗೆ ಹೊಳಿಸ್ಯಾಡ್ರಿ. ಆಮೇಲೆ ಟೊಮೆಟೊನೂ ಸೇರ್ಸೀನಿ ನೋಡ್ರಿ. ಆಮೇಲೆ ಹಸಿ ಬಟಾಣಿದ್ವು ಅವನ್ನೂ ಹಾಕೀನಿ. ಎಲ್ಲ ಚಂದಗೆ ಹುರಿರಿ. ನೀವು ಮತ್ತೇನಾರ ಇದು ಕೂಡಿಸ್ತಾನಂದ್ರೆ ಕೂಡಿಸ್ರಿ. ನಿಮ್ಮ ಮಕ್ಳು ಏನೇನು ಮತ್ತು ಕಾಯಿಪಲ್ಯ ತಿಂತಾವಲ್ರಿ ಅದನ್ನು ಕೂಡಿಸ್ರಿ. ಕ್ಯಾರೆಟರ ಕೂಡಿಸ್ರಿ, ಬೀನ್ಸರ ಕೂಡಿಸ್ರಿ, ನಿಮ್ಮ ಆಪ್ಷನ್. ನೀವು ಹೆಂಗೆ ಬೇಕು ಹಂಗೆ ಕೂಡಿಸ್ಕೋರಿ. ನಾ ಇಷ್ಟ ಕುಡ್ಸೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಟ್ಟಿಗೆ ಬಾಯಿ ಮುಚ್ಚಿಟ್ಬಿಡ್ರಿ. ಚಂದಗೆ ಬೇಯ್ಲದು. 1 ನಿಮಿಷ ಆತಂದ್ರೆ ತೆಗೆದ್ನಿಂದ್ರೆ ಹಿಂಗೆ ಕಾಣ್ತೈತೆ ನೋಡ್ರಿ, ಚಂದಗೆ ಬೆಂದಿರ್ತೈತಿ. ಇನ್ನು ಒಂದು ಚೂರು ಅರಿಶಿನ ಹಾಕ್ತೇನೆ ರೀ. ಅದಕ್ಕೆ ಕಲರ್ ಬೇಕಲ್ರಿ, ಮತ್ತು ಹಂಗೆ ಕೊಟ್ರೆ ಮಕ್ಳು ತಂದು ಮುಂದಿಟ್ಟು ಹೊಕ್ಕಾರ್ರಿ. ಈಗಿನ ಮಕ್ಳು ಏನು ಮಾಡ್ತೀರಿ, ಒಂಚೂರು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಒಂಚೂರು ಮನ್ಯಾಂದ ಮಸಾಲೆ ಖಾರ ಐತ್ರಿ, ಅದನ್ನು ಹಾಕಿದ್ದೇನೆ ರೀ. ಹಾಕಿ ಇನ್ನು ಒಂಚೂರು ಟೊಮೆಟೊ ಸಾಸ ಸೇರ್ಸಾತೇನೆ ನೋಡ್ರಿ. ಚಂದಗೆ ಅದನ್ನು ಸೇರಿಸ್ರಿ. ನೀವು ಬೇಕಾರೆ ಮನ್ಯಾಗ ಸೋಯಾ ಸಾಸ್ ಇದ್ರೆ ಅದನ್ನು ಹಾಕೋರಿ, ನಿಮ್ಮ ಚಾಯ್ಸ. ನಾ ಏನು ಹಾಕಿಲ್ಲ ಅದನ್ನು. ಇಷ್ಟು ಮಾಡಿ ಆರಿಟ್ಟಿದ್ದೀವಲ್ರಿ ನೂಡಲ್ಸ, ಅವನ್ನ ಹಾಕಿ ಸಾವಕಾಶ ಹೊಳಿಸ್ಯಾಡ್ರಿ.
ಭಾಳ ಹೊಳ್ಸ್ಯಾಡ್ರಿ ಅಂದ್ರೆ ನೂಡಲ್ಸ್ ಇದ್ದಿದ್ದು ಗುರ್ತು ಹತ್ತೋದಿಲ್ಲ ಅವು. ಮಕ್ಳು ತಂದು ಅವನು ಏನು ಮಾಡೇಳಿ ನಮ್ಮವ್ವ ಅಂದು ನಮ್ಮ ಮುಂದೆ ಇಟ್ಟು ಹೊಕ್ಕಾರ್ರಿ. ಅದಕ್ಕೆ ಚಂದಗೆ ಮಕ್ಳಿಗೆ ಮಾಡೋದಂದ್ರೆ ಅಷ್ಟು ಚಂದಗೆನ ಮಾಡ್ಬೇಕು ನೋಡ್ರಿ. ಏನು ಮಾಡ್ತೀರಿ, ಮ್ಯಾಲಟ ನಿಂಬೆ ರಸನೂ ಹಾಕೀನಿ, ಕೊತ್ತಂಬರಿನೂ ಹಾಕೀನಿ. ಹಾಕಿ ಹಗರ ತಿರ್ಬೇಡಿ. ಇನ್ನು ತಿನ್ನಕ್ಕೆ ರೆಡಿ ಮಾಡ್ತೀನಿ ನಡ್ರಿ. ಏನೇ ಹೆಂಗೆ ತಿಂತಾರೆ ಏನು ಮಾಡ್ತಾರೆ ನೋಡೋನು. ಹೆಂಗೆ ಅನ್ನಿಸ್ತ್ರಿ ವಿಡಿಯೋ ನೋಡಿ ಹಂಗೆ ಹೋಗ್ಬೇಡ್ರಿ. ಲೈಕ ಶೇರ ಕಮೆಂಟ ಮಾಡಿರಿ. ಥ್ಯಾಂಕ್ ಯು.